ಭಾರತ ದೇಶದಲ್ಲಿ ಸಹೋದರರಂತಿರುವ ಹಿಂದೂ ಮುಸ್ಲಿಮರ ನಡುವೆ ವಿಷದ ಬೀಜವನ್ನು ಬಿತ್ತುತ್ತಿರುವ ಬಿಜೆಪಿ ಪ್ರಾಯೋಜಿತ ಚಾನೆಲ್ಗಳಾದ ಒಂದು ಕರ್ನಾಟಕದ ಈ ಏಷ್ಯಾನೆಟ್ ಸುದ್ದಿವಾಹಿನಿಯ ಸುವರ್ಣ ಟಿವಿಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕು. ಇಂಥ ವಿಷದ ಬೀಜ ಬಿತ್ತುತ್ತಿರುವ ಈ ಕಾರ್ಯಕ್ರಮಗಳನ್ನು ನಡೆಸುವಂಥ ಸಂಪಾದಕ ಕಮ್ ಆ್ಯಂಕರರ್ ಅಂದರೆ ನಿರೂಪಕ ಅಜಿತ್ ಹನುಮಕ್ಕರವರನ್ನು ಕೂಡಲೇ ಬಂಧಿಸಬೇಕು. ಈ ಏಷ್ಯಾನೆಟ್ ಸುವರ್ಣ ವಾಹಿನಿಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಧಾರವಾಡ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಧಾರವಾಡ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಸದಸ್ಯರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಗೂಗಲ್ ರಿಪೋರ್ಟರ್ ಗುರುರಾಜ್ ಮಾಡುವ ನಮಸ್ಕಾರಗಳು. ನೋಡಿ, ನಿನ್ನೆ ದಿವಸ ಈ ಧಾರವಾಡ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಧಾರವಾಡ ಜಿಲ್ಲೆಯ ಮುಸ್ಲಿಮರ ಒಕ್ಕೂಟದ ಸದಸ್ಯರು ಒಂದು ಧಾರವಾಡ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ಹಾಗೂ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅವರಿಗೂ ಕೂಡ ಈ ಚಾನೆಲ್ಗಳ ಬಗ್ಗೆ, ಈ ಬಿಜೆಪಿ ಪ್ರಾಯೋಜಿತ ಚಾನೆಲ್ಗಳು ಏನು ಕೆಲಸ ಮಾಡ್ತಾ ಇದ್ದಾವೆ ಅಂತ ಜನರ ನಡುವೆ, ಧರ್ಮಗಳ ನಡುವೆ ವಿಷದ ಬೀಜವನ್ನು ಬಿತ್ತುವಂಥ ಈ ಸುದ್ದಿಗಳನ್ನು ಪ್ರಸಾರ ಮಾಡಿವೆ. ಹಿಂದೆನೂ ಮಾಡಿವೆ, ಈಗಲೂ ಮಾಡುತ್ತೀವಿ. ಆದ ಕಾರಣ ಈ ಅಜಿತ್ ಹನುಮಕ್ಕನವರನ್ನು ಹಾಗೂ ಈ ಏಷ್ಯಾನೆಟ್ ಸುವರ್ಣ ವಾಹಿನಿಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕು. ಅಜಿತ್ ಹನುಮಕ್ಕನವರನ್ನು ಬಂಧಿಸಬೇಕು, ವಿಚಾರಣೆ ಮಾಡಬೇಕು. ಯಾಕಂದ್ರೆ ಭಾರತೀಯ ಮುಸಲ್ಮಾನರು ಎಂದಿಗೂ ಭಾರತವನ್ನ ಬಿಟ್ಟು ಬದುಕಿಲ್ಲ. ಯಾಕಂದ್ರೆ ಭಾರತ ಸ್ವಾತಂತ್ರ್ಯಗೊಳಿಸಬೇಕು. ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ಅನೇಕ ಜೀವಗಳನ್ನ, ತ್ಯಾಗಗಳಿಂದ, ಬಲಿದಾನಗಳಿಂದ ಒಂದು ಈ ಮುಂಚೂಣಿಯಲ್ಲಿರುವಂತ ಈ ಸಮುದಾಯ ಇದು. ಯಾಕಂದ್ರೆ ಭಾರತದ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಮೊಟ್ಟ ಮೊದಲ ಜನಾಂಗ ಇದು. ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನರನ್ನ, ಮುಸ್ಲಿಂ ಬಾಂಧವರನ್ನ ಕಳೆದುಕೊಂಡಂತ ಸಮುದಾಯ ಇದು. ಭಾರತ ದೇಶ ಸ್ವಾತಂತ್ರ್ಯ ಪಡೆಯುವಲ್ಲಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಲ್ಲಿ ಈ ಮುಂಚೂಣಿಯಲ್ಲಿರುವಂತ ಈ ಮುಸ್ಲಿಂ ಜನಾಂಗ ಯಾವಾಗಲೂ ಸಹೋದರತ್ವದ ಮನೋಭಾವನೆ ಬೆಳೆಸಿಕೊಂಡು ಬಂದಂತ ಒಂದು ಸಮುದಾಯ. ಬ್ರಿಟಿಷರ ವಿರುದ್ಧ ಹೋರಾಡಿ ತಮ್ಮ ತ್ಯಾಗ ಜೀವವನ್ನ ಕಳೆದುಕೊಂಡಂತ, ತಮ್ಮ ಅನೇಕ ಜನರ ಬಲಿದಾನದಿಂದ, ರಕ್ತಗಳ ಬಲಿದಾನದಿಂದ ಸ್ವಾತಂತ್ರ್ಯಗೊಳಿಸಿದಂತ ನಮ್ಮ ಜನಾಂಗಕ್ಕೆ ದಯವಿಟ್ಟು ಒಂದು ಮಸಿ ಬಳಿಯುವ ಕೆಲಸ ಮಾಡಬೇಡಿ ಅಂತ ಈ ಮುಸ್ಲಿಂ ಬಾಂಧವರು ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡಿ, ಎಲ್ಲಾ ಧರ್ಮಗಳಲ್ಲಿಯೂ, ಎಲ್ಲಾ ಜಾತಿಗಳಲ್ಲಿಯೂ ಲೋಪ, ದೋಷ ಅಥವಾ ಈ ಕೆಟ್ಟ ಕೆಲವೊಂದು ಕಿಡಿಗೇಡಿಗಳು ಇದ್ದೇ ಇರ್ತಾರೆ ಅಂತ ಯಾವುದೂ ಧರ್ಮ ಇಲ್ಲ. ಸದ್ಯ ಯಾವ ಕಿಡಿಗೇಡಿಗಳು ಇರುವುದಿಲ್ಲ ಅಂತ ಹೇಳಿ ನಮ್ಮಲ್ಲಿ ಇಲ್ಲ, ಧರ್ಮಗಳಲ್ಲಿ ಇಲ್ಲ, ನಮ್ಮಲ್ಲಿ ಒಳ್ಳೆ ಜನ ಇದ್ದಾರೆ, ಸಹಜಗಳಿದ್ದಾರೆ ಅಂತ ಹೇಳುವಂಥ ಧರ್ಮ ಅಥವಾ ಜಾತಿ ಯಾವುದೂ ಇಲ್ಲ. ಯಾರೋ ಮಾಡಿದ ತಪ್ಪಿಗೆ, ಒಬ್ಬ ಮಾಡಿದ ತಪ್ಪಿಗೆ ಇಡೀ ಜನಾಂಗವನ್ನು, ಒಟ್ಟು ಸಮುದಾಯವನ್ನು ದೋಷಿಸುವುದು ಸರಿಯಲ್ಲ. ನಾವು ಸ್ವಾತಂತ್ರ್ಯಕ್ಕಾಗಿ ರಕ್ತ ಬಲಿದಾನ ತ್ಯಾಗ ಮಾಡಿದ್ದೇವೆ. ನಮ್ಮ ಸಾವಿರಾರು ಮೌಲ್ವಿಗಳು, ಧರ್ಮಗುರುಗಳು, ಆಫೀಸಾಬ್ಗಳು, ಸಣ್ಣ ಹುಡುಗರು ಕೂಡ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಸಮುದಾಯ ನಮ್ಮದು. ಉತ್ತರ ಪ್ರದೇಶಗಳಲ್ಲಿ, ಡೆಲ್ಲಿಗಳಲ್ಲಿ ನಮ್ಮ ಹಿರಿಯರನ್ನ, ಪೂರ್ವಜಕರನ್ನ, ಒಂದೊಂದು ಗಿಡಕ್ಕೆ 10 ಮುಸ್ಲಿಮರನ್ನ ನೇಣು ಹಾಕಿ ಒಂದು ಸ್ವಾತಂತ್ರ್ಯಕ್ಕಾಗಿ ತ್ಯಾಗವನ್ನು ಮಾಡಿದಂಥ ಸಮುದಾಯ ನಮ್ಮದು. ದಯವಿಟ್ಟು ಯಾರೋ ಮಾಡಿದ ತಪ್ಪಿಗೆ, ಕೆಲವೊಬ್ರು ಮಾಡಿದ ತಪ್ಪಿಗೆ, ಎಲ್ಲಾ ಧರ್ಮಗಳಲ್ಲಿಯೂ ಮಾಡ್ತಾರೆ. ಭಯೋತ್ಪಾದನೆ ಅನ್ನೋದು ಈ ಚರ್ಚೆ ಆಗುವಂತ ವಿಷಯ, ಚರ್ಚೆ ಆಗಲೇಬೇಕು. ಎಲ್ಲ ಧರ್ಮಗಳಲ್ಲಿ ಭಯೋತ್ಪಾದನೆ ಇದ್ದೇ ಇದೆ, ಭಯೋತ್ಪಾದನೆ ಟೀಮ್ ಇದ್ದೇ ಇದೆ. ಅದಕ್ಕಾಗಿ ಯಾರೋ ಒಬ್ರು ಮಾಡಿದ ತಪ್ಪಿಗಾಗಿ ಇಡೀ ಸಮುದಾಯನ ದೋಷಿಸಬೇಡಿ. ಈ ಭಯೋತ್ಪಾದನೆ ಹಾಗೂ ಧರ್ಮದ ಕುರಿತು ಚರ್ಚೆ ಆಗಲೇಬೇಕು. ನೋಡಿ, ಈಗ ಈ ನಿನ್ನೆ ಒಂದು ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೀತು. ಹಿಂದೂ ಸಮುದಾಯಕ್ಕೆ ಸೇರಿದ ಒಬ್ಬ ಹುಡುಗ ಹಿಂದೂ ಸಮುದಾಯದ ಹುಡುಗಿಯನ್ನೇ ಮರ್ಡರ್ ಮಾಡಿದ. ಒಂದು ವೇಳೆ ಮುಸ್ಲಿಂ ಯುವಕ ಆಗಿದ್ರೆ ಯಾವ ರೀತಿ ದಂಗೆಗಳು ಹೇಳ್ತಿದ್ದು, ಯಾವ ರೀತಿ ಪ್ರತಿಭಟನೆ ನಡೀತಿದ್ದು. ಆದರೆ ಹುಬ್ಬಳ್ಳಿಯಲ್ಲಿ ಒಬ್ಬ ಹಿಂದೂ ಹುಡುಗ ಹಿಂದೂ ಹುಡುಗಿಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ. ಆದರೆ ಅದ್ರ ಬಗ್ಗೆ ಯಾರು ತಕರಾರು ಎತ್ತಲಿಲ್ಲ, ಪ್ರತಿಭಟನೆ ಮಾಡಲಿಲ್ಲ. ನಿಹಾಳ ವಿಷಯದಲ್ಲಿ ಯಾವ ರೀತಿ ಪ್ರತಿಭಟನೆ ಹಾಗೂ ಈ ಗಲಭೆಗಳು ಅಥವಾ ಯಾವ ರೀತಿ
ಸರ್ಕಾರವನ್ನು ಒತ್ತಾಯಿಸಿದವು. ಗಲ್ಲಿಗಳಲ್ಲಿ, ರೋಡ್ಗಳಲ್ಲಿ, ಏರಿಯಾಗಳಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಭಟನೆ ನಡೆಯಿತು. ಅದಕ್ಕಾಗಿ ದಯವಿಟ್ಟು ಯಾರನ್ನು ದೋಷಿಸಬೇಡಿ. ಈ ಮಾಧ್ಯಮಗಳು ಸಮಾಜದ ಬೆಳವಣಿಗೆಯನ್ನು ಬಯಸಬೇಕಿರುತ್ತಾ ಹೊರತು ವಿಷದ ಬೀಜವನ್ನು ಬಿತ್ತಬಾರದು ಅಂತ ಮುಸ್ಲಿಂ ನಾಯಕರು ಹೇಳಿದರು. ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅಂಜುಮನ್ ಸಂಸ್ಥೆ ಉಪಾಧ್ಯಕ್ಷರಾದ ಜಾಗೀರ್ದವರು ಅವರು ನೋಡಿ ಏನು ಹೇಳ್ತಾರೆ ಕೇಳಿ. ಒಂದು ವಿಷ ಬೀಜವನ್ನು ಬಿತ್ತಲಿಕ್ಕೆ ಪ್ರಯತ್ನಪಟ್ಟಿದ್ದಾರೆ. ಅವರು ಹಿಂದೂಗಳ ಜನಸಂಖ್ಯೆ ಅತಿ ಕಡಿಮೆ ಆಗ್ತಾ ಇದೆ, ಮುಸಲ್ಮಾನರ ಸಂಖ್ಯೆ ಅತಿ ಹೆಚ್ಚಾಗಿ ಆಗ್ತಾ ಇದೆ. ಅದನ್ನು ತೋರಿಸುವ ರೀತಿ ಅದು ಖಂಡನೀಯ. ಯಾಕೆಂದರೆ ಹಿಂದೂ ಬಾಂಧವರ ಪಾಪ್ಯುಲೇಷನ್ ಹಿಂಬಾಲೆ ಭಾರತ ಧ್ವಜವನ್ನು ಹಚ್ಚಿ, ಮುಸಲ್ಮಾನರ ಬಾಂಧವರ ಪಾಕಿಸ್ತಾನ ಧ್ವಜವನ್ನು ಹಚ್ಚಿ ಒಂದು ದೇಶಕ್ಕೆ ಕೆಟ್ಟ ಒಂದು ಸುದ್ದಿಯನ್ನು ಹರಡಿಸಿದ್ದಾರೆ. ಇದು ಖಂಡನೀಯ. ನಾವು ಖಂಡಿಸಲಿಕ್ಕೆ ಇವತ್ತು ಡಿ ಸಿ ಕಾಂಪೌಂಡ್ನಲ್ಲಿ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಅರ್ಪಿಸಲಿಕ್ಕೆ ಬಂದಿದ್ದೇವೆ. ಅಲ್ಲದೆ 10 ಬಾರಿ ಇವರು ಇಂಥದ್ದೇ ಒಂದು ಸುದ್ದಿಗಳನ್ನು ಹರಿಸಿ ಈ ಇಲೆಕ್ಷನ್ ನಡೆಯುವ ವೇಳೆ ಇಲೆಕ್ಷನ್ ಏನು ನಡೀತಾ ಇದೆ ದೇಶದಲ್ಲಿ, ಈ ಹಿಂದೂ ಯುವಕರನ್ನು, ಹಿಂದೂ ಬಾಂಧವರನ್ನು ಅವರ ಇದರಲ್ಲಿ ಬ್ರೈನ್ ಪಾಯ್ಸನ್ ಮಾಡಲಿಕ್ಕೆ ಇದನ್ನು ಒಂದು ಸುದ್ದಿ ಹರಿಸಿದ್ದಾರೆ. ಇದಕ್ಕೆ ನಾವು ಬಹಳ ಎಲ್ಲ ಸಮಸ್ತ ಮುಸಲ್ಮಾನ್ ಬಾಂಧವರು ಅಂಜುಮನ್ ಸಂಸ್ಥೆ ವತಿಯಿಂದ ನಾವು ಖಂಡಿಸ್ತಾ ಇದ್ದೇವೆ. ಇವತ್ತೊಂದು ಮೆಮೊರಂಡಮ್ ಇಶ್ಯೂ ಮಾಡಿದ್ದೇವೆ ಇದರಲ್ಲಿ ಇವತ್ತು. ಯಾಕೆಂದರೆ ಅವ್ರ ಮೇಲೆ ಧಾರವಾಡದ ಸಮಸ್ತ ಮುಸ್ಲಿಂ ಬಾಂಧವರು ಧಾರವಾಡ ಅಂಜುಮನ್ನಿಂದ ಒಂದು ಮೆಮೊರಂಡಮನ್ನು ಇವತ್ತು ಡಿ ಸಿ ಅವರಿಗೆ ಕೊಟ್ಟಿದ್ದೇವೆ. ಇದರ ಮೇಲೆ ಕ್ರಮ ತಗೋಬೇಕು, ಆ ಚಾನಲನ್ನು ರದ್ದುಪಡಿಸಬೇಕು, ಲೈಸೆನ್ಸನ್ನು ರದ್ದುಪಡಿಸಬೇಕು ನಾವು ಅವ್ರಿಗೆ ಒತ್ತಾಯಪೂರ್ವಕ ಹೇಳಿದ್ದೇವೆ. ಇಲ್ಲವಾದಲ್ಲಿ ಇದರ ಬಗ್ಗೆ ನಾವು ಅವ್ರಿಗೆ ನಾನಂತೂ ಖಂಡಿತವಾಗಿ ಹೇಳ್ತೇನೆ. ಯಾಕಂದರೆ ನಾವು ಈ ದೇಶ ನಮ್ಮದು, ನಾವು ಹುಟ್ಟಿದ್ದು ಇಲ್ಲೇ, ಸ್ವಾತಂತ್ರ್ಯಕ್ಕೆ ಬಲಿದಾನ ಕೊಟ್ಟವರು ನಾವು ಮುಸಲ್ಮಾನರು. ಯಾಕಂದರೆ ಒಂದು ಹೇಳ್ತೇನೆ, ಎಷ್ಟು ಮಂದಿಗೆ ಗೊತ್ತಿದೆ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ 91,000 ಏನು ಇವರಿದ್ದಾರೆ ಮಾರ್ಟಿಯರ್ಸ್, ಶಹೀದ್ ಅಂತಾರೆ, ಅದರಲ್ಲಿ ಹುತಾತ್ಮರಲ್ಲಿ 63,000 ಮುಸಲ್ಮಾನರು ಹುತಾತ್ಮರು ಆಗಿದ್ದಾರೆ. ಅದು ದಿಲ್ಲಿ ಗೇಟ್ನಲ್ಲಿ ಬರೆದಿಲ್ಪಟ್ಟ ಒಂದು ಹಿಸ್ಟಾರಿಕ್ ಸತ್ಯತೆ ಇದೆ. ಆದಾಗ್ಯೂ ಕೂಡ ಇವರು ನಮ್ಮ ದೇಶದಲ್ಲಿ ನಾವು ಒಂದು ವೇಳೆ ಮುಸಲ್ಮಾನ ಇದ್ದಿದ್ದಿರ್ಲಿಕ್ಕಿದ್ರೆ ಸ್ವಾತಂತ್ರ್ಯನ ಪಡಿತಿರಲಿಲ್ಲ. ಇವರು ಖಂಡಿತ ಹೇಳ್ದೆ ನಾನು, ಐ ವೆರಿ ಮಚ್ ಸ್ಟ್ರೇಟ್ ಫಾರ್ವರ್ಡ್ ಇನ್ ದಿಸ್. ಸ್ವಾತಂತ್ರ್ಯ ಸಿಗ್ತಿಲ್ಲ. ಯಾಕಂದರೆ ನಮ್ಮ ಮೌಲ್ವಿಗಳು, ಆಲಿಮ್ಗಳು ಬಂದು ನಿಂತು ಮುಂಚಿತವಾಗಿ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಿದ್ರು ಸ್ವಾತಂತ್ರ್ಯ. ಯೋಧ ಹಜರತ್ ಟಿಪ್ಪು ಸುಲ್ತಾನ್ದಿಂದ ಸ್ಟಾರ್ಟ್ ಆಯಿತು. 1857 ಇದು ಸ್ವಾತಂತ್ರ್ಯ. ಇದರ ಬಗ್ಗೆ ನಾವು ಭಾರತ ಸ್ವಾತಂತ್ರ್ಯ ಪಡಲಿಕ್ಕೆ ಪ್ರಯತ್ನ ಪಟ್ಟಿವೆ. ಹೀಗಾಗಿ ನಾವು ಸ್ವಾತಂತ್ರ್ಯ ಪಟ್ಟಿವೆ. ನಮ್ಮ ಹಿಂದೂ ಬಾಂಧವ್ರಿಗೆ ನಾವು ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ. ಅಷ್ಟೇ ಅಲ್ಲ, ಅವರು ಕೂಡ ನಮ್ಮ ಕೂಡ ಇದ್ದವರು ಕೂಡ ಈಗ ಇತ್ತಿತ್ತಲಾಗಿ ಇದು ಸಂಘ ಪರಿವಾರದವರು ಕೆಟ್ಟ ವಿಷ ಬೀಜ ಬಿತ್ತಿ ಸಂವಿಧಾನವನ್ನು ಹಾಳು ಮಾಡಲಿಕ್ಕೆ, ಸಂವಿಧಾನವನ್ನು ತೆಗೀಲಿಕ್ಕೆ, ಮನುಸ್ಮೃತಿಯನ್ನು ತರಲಿಕ್ಕೆ, ಮನುವಾದ ತರಲಿಕ್ಕೆ ಒಂದು ಪ್ರಯತ್ನ ಹಿಡನ್ ಏಜೆಂಡಾ ನಡೀತಾ ಇದೆ. ಅದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಇಲ್ಲವಾದಲ್ಲಿ ಇವರು ಆ್ಯಕ್ಷನ್ ತೊಗೊಳ್ಲಿಕ್ಕೆ ಅಂದರೆ ನಾವು ಮುಂದಿನ ಹೋರಾಟ ಮಾಡ್ತೇವೆ ಅಂತೇಳಿ ನಿಮ್ಮ ಟಿ ವಿ ಮುಖಾಂತರ ನಾವು ಹೇಳಿ ಬಯಸ್ತೀವಿ. ನನ್ನ ಹೆಸರು BA ಜಾಗೀರ್ದಾರ್, ಅಂಜುಮನ್ ಇಸ್ಲಾಂ ಸಂಸ್ಥೆಯ ಉಪಾಧ್ಯಕ್ಷನಾಗಿದ್ದೆ. ಈ ಸಂದರ್ಭದಲ್ಲಿ ಧಾರವಾಡ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳಾದ ಉಪಾಧ್ಯಕ್ಷರು ಬಶೀರ್ ಅಹಮದ್ ಜಾಗೀರ್ದಾರ್, ಕಾರ್ಯದರ್ಶಿಗಳಾದ ಹಾದೀರ್ ನದೀಮ್ ಸರ್ಗಿರೋ, ಖಲೀಲ್ ದಾಸನ್ಕೊಪ್ಪ, ನಂತರ ಮೊಹಮ್ಮದ್ ಗೌಸ್ ಮಕಾನ್ದಾರ್, ಯಾಸಿನ್ ಹಾವೀರ್ಪೇಟ್, ನಜೀರ್ ಅಹಮದ್ ಬಳಬಟ್ಟಿ, ಅಲಿ ಮಹಮ್ಮದ್ ಸಂಗ್ರೇಶ್ಕೊಪ್ಪ, ಆಮೇಲೆ ಸೇರಿದಂತೆ ಇನ್ನೂ ಅನೇಕ ಮುಖಂಡರು, ಧಾರವಾಡ ಜಿಲ್ಲೆಯ ಅನೇಕ ಮುಖಂಡರು, ಮುಸ್ಲಿಂ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.